ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ರಾಹುಲ್ ಗಾಂಧಿ ಮತ್ತು ಜಾರ್ಜ್ ಸೋರೋಸ್ ನಡುವೆ ಇದೆ ಅಂತ ಹೇಳಲಾಗ್ತಾ ಇರುವಂತಹ ಲಿಂಕ್ ಬಗ್ಗೆ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಜಾರ್ಜ್ ಸೋರೋಸ್ ಜೊತೆಗೆ ಸೇರಿ ಆತ ನೀಡುವಂತಹ ಪ್ಲಾನ್ಗಳನ್ನ, ಆ ನರೇಟಿವ್ಗಳನ್ನ ಬಳಸಿ ರಾಹುಲ್ ಗಾಂಧಿ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಸಂಚನ್ನ ನಡೆಸ್ತಾ ಇದ್ದಾರೆ. ಭಾರತದ ಆರ್ಥಿಕತೆ ಕುಸಿತಕ್ಕೆ ಕುಯುಕ್ತಿಯನ್ನ ನಡೆಸ್ತಾ ಇದ್ದಾರೆ. ಇದು ಈಗ ಜೋರಾಗಿ ಓಡಾಡ್ತಾ ಇರುವಂತಹ ಒಂದು ಸುದ್ದಿ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಂದಷ್ಟು ಸಾಕ್ಷಿಗಳ ಸಮೇತವಾಗಿ ಅದನ್ನ ಮೊನ್ನೆ ಸದನದಲ್ಲಿ ಸಂಬಿತ ಪಾತ್ರ, ಸುಧಾಂಶು ತ್ರಿವೇದಿ ಇವರೆಲ್ಲರೂ ಕೂಡ ಜನರ ಮುಂದೆ ಇಟ್ಟಿದ್ದಾರೆ. ಅಂಡ್ ಅದಕ್ಕೂ ಮುನ್ನ ಬಾಂಗ್ಲಾ ಪತ್ರಕರ್ತ ಸಲಾಹುದ್ದೀನ್ ಚೌಧರಿ ಇರಬಹುದು, ಅಂಡ್ ಭಾರತದ ಒಂದಷ್ಟು ರಾಷ್ಟ್ರೀಯವಾದಿ ಪತ್ರಕರ್ತರಿರಬಹುದು. ರಾಹುಲ್ ಗಾಂಧಿ ಅದೇ ರೀತಿ ಸೋರೋಸ್ ನಡುವೆ ಇರುವಂತಹ ಕನೆಕ್ಷನ್ಗಳನ್ನ ಅಂಡ್ ಸೋರೋಸ್ನ ಕುತಂತ್ರಗಳನ್ನ ಪದೇ ಪದೇ ಜನರ ಮುಂದೆ ತೆರೆದಿಡ್ತಾನೆ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಬಿಸ್ಕೆಟ್ ಹಾಕಿ ಸಾಕ್ತಾ ಇರುವಂತಹ ಒಂದಷ್ಟು ಜರ್ನಲಿಸ್ಟ್ಗಳು ಅಂಡ್ ಮೀಡಿಯಾ ಪರ್ಸನ್ಸ್ಗಳು ಮಾತ್ರ ಈಗ ಶತಾಯಗತಾಯ ರಾಹುಲ್ ಗಾಂಧಿ ಅದೇ ರೀತಿ ಜಾರ್ಜ್ ಸೋರೋಸ್ ಇವರಿಬ್ಬರನ್ನ ಕೂಡ ಕಾಪಾಡೋದಕ್ಕೆ ಪಣ ತೊಟ್ಟು ನಿಂತ್ಕೊಂಡು ಬಿಟ್ಟಿದ್ದಾರೆ. ಇವರಿಬ್ಬರ ನಡುವೆ ಯಾವುದೇ ಲಿಂಕ್ ಇಲ್ಲ ಅಂತ ನಿರೂಪಿಸುವಂತಹ ಸಾಹಸವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಜಾರ್ಜ್ ಸೋರೋಸ್ ಒಬ್ಬ ಮಹಾನ್ ವ್ಯಕ್ತಿ ಅಂತ, ಆತನಿಗೆ ದೈವಾಂಶ ಸಂಭೂತ ಅನ್ನುವಂಥ ಇಮೇಜ್ ಕೊಡೋದಕ್ಕೆ ಟ್ರೈ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಅತಿ ಮುಖ್ಯವಾದಂತಹ ಎರಡು ಹೆಸರು ರಾಜದೀಪ್ ಸರ್ದೇಸಾಯಿ ಅಂಡ್ ಸಾಗರಿಕಾ ಘೋಷ್. ಅಂದಹಾಗೆ ಇವರಿಬ್ರು ಇದ್ದಾರಲ್ಲ, ಇವರಿಬ್ರು ದಂಪತಿಗಳು. ಸೊ ಫ್ಯಾಮಿಲಿ ಪ್ಯಾಕೇಜ್ ಅಂತಾನೆ ಹೇಳಬಹುದು ಬಿಡಿ. ಸಾಗರಿಕಾ ಘೋಷ್ ಈಗ ಅಧಿಕೃತವಾಗಿ ತೃಣಮೂಲ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಪಾರ್ಟ್ ಟೈಮ್ ರಾಜಕಾರಣಿ ಅಂತ ಕೂಡ ಹೇಳಬಹುದು. ಇಂಡಿಯಾ ಅಲಯನ್ಸ್ ನ ಸದಸ್ಯ ಅಂತ ಕೂಡ ಹೇಳಬಹುದು. ಸಾಗರಿಕಾ ಮತ್ತು ರಾಜದೀಪ್ ಸರ್ದೇಸಾಯಿ ಈಗ ಸೋರೋಸ್ ಇಮೇಜ್ ಅನ್ನ ಕ್ಲೀನ್ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇನ್ಫ್ಯಾಕ್ಟ್ ಓವರ್ ಟೈಮ್ ಡ್ಯೂಟಿ ಬೇರೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ರಾಜದೀಪ್ ಸರ್ದೇಸಾಯಿ ಕಾಂಗ್ರೆಸ್ ಬೂಟ್ ಅನ್ನ ನೆಕ್ಕಿದ್ರೆ ಸಹಜ ಅಂತ ಹೇಳಬಹುದು. ಆದರೆ ಸಾಗರಿಕಾ ಘೋಷ್ ಇದ್ದಾಳಲ್ಲ, ಆಕೆ ಟಿಎಂಸಿ ಪಕ್ಷದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ. ಆಕೆ ಯಾಕೆ ಇಷ್ಟು ಶ್ರಮವನ್ನ ಹಾಕ್ತಾ ಇದ್ದಾರೆ? ಆಶ್ಚರ್ಯ ಅನ್ಸುತ್ತಾ? ಹೇಳ್ತೀನಿ ರೀ. ರಾಜದೀಪ್ ಸರ್ದೇಸಾಯಿ ಒಂದು ಟ್ವೀಟ್ ಅನ್ನ ಹಾಕ್ತಾರೆ. 94 ವರ್ಷದ ಒಬ್ಬ ಅಮೆರಿಕನ್ ಕೋಟ್ಯಾಧೀಶ ಭಾರತದಂತಹ ಶಕ್ತಿಶಾಲಿ ದೇಶವನ್ನ ಅಸ್ಥಿರಗೊಳಿಸ್ತಾನ? ಅಂಡ್ ಇದು ಸಾಧ್ಯನಾ? ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಆಗದೆ ಇರುವಾಗ ವಿದೇಶಿ ಹಸ್ತಕ್ಷೇಪ ಅನ್ನುವಂತಹ ಅಸ್ತ್ರವನ್ನ ತರ್ತಾರೆ. ಇದು ಹಳೇ ಆಟ ಬಿಡಿ. ಹೀಗಂತ ಬಿಜೆಪಿ ವಿರುದ್ಧ ಅಪಹಾಸ್ಯದ ಟೋನಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಯಾರು? ರಾಜದೀಪ್ ಸರ್ದೇಸಾಯಿ. ಅದನ್ನ ಈ ಸಾಗರಿಕಾ ಘೋಷ್ ಇದ್ದಾಳಲ್ಲ, ಆಕೆ ರೀಟ್ವೀಟ್ ಮಾಡ್ತಾಳೆ. ಅಂಡ್ ಅದ್ರ ಜೊತೆಗೆ ಒಂದು ಮಾತನ್ನ ಸೇರಿಸ್ಬಿಡ್ತಾಳೆ. ಏನಂತ? ತನ್ನ ವರದಿಗಳನ್ನ ತಿರುಚಿ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಫ್ರೆಂಚ್ ಮೀಡಿಯಾಗಳು ಬಿಜೆಪಿ ವಿರುದ್ಧ ಆರೋಪವನ್ನ ಮಾಡಿದೆ. ಸೊ ಫಾರಿನಲ್ಲಿರುವಂತಹ ಮೀಡಿಯಾಗಳಲ್ಲಿ ಈಗಾಗಲೇ ಬಿಜೆಪಿಗೆ ಮಸಿ ಬಳಿಯುವಂತಹ ಕೆಲಸಕ್ಕೆ ಚಾಲನೆ ಸಿಕ್ಕಿದೆ ಅಂತ ಆಯ್ತು. ಅಂಡ್ ಅದರ ಸಾರಥ್ಯವನ್ನ ಇದೇ ಸಾಗರಿಕಾ ಘೋಷ್ ವಹಿಸಿಕೊಂಡಿರುವಂಥದ್ದು. ವೀಕ್ಷಕರೇ, ಲೋಕಸಭಾ ಚುನಾವಣೆಗೆ ಕೇವಲ 1 ತಿಂಗಳು ಮೊದಲು ಒಂದು ಮೀಟಿಂಗ್ ನಡೆಯುತ್ತೆ. ಸೊ ಆ ಮೀಟಿಂಗಿನ ಅಜೆಂಡಾ ಏನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಡೆಮೋಕ್ರಸಿ ಈಸ್ ಇನ್ ಡೇಂಜರ್. ಈ ನರೇಟಿವ್ ಅನ್ನ ಬಿಲ್ಡ್ ಮಾಡೋದು ಆ ಮೀಟಿಂಗಿನ ಉದ್ದೇಶ ಆಗಿತ್ತು. ಬಿಜೆಪಿಯಿಂದಾಗಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ದೇಶದ ತುಂಬ ಆತಂಕವನ್ನ ಹುಟ್ಟಿಸಬೇಕು. ಇದು ಆ ಮೀಟಿಂಗ್ ಅಲ್ಲಿ ನಡೆದಂತಹ ನಿರ್ಧಾರ. ಈ ಮೀಟಿಂಗಿನ ಕೇಂದ್ರ ಬಿಂದು ಅಂಡ್ ಮುಖ್ಯ ಸ್ಪೀಕರ್ ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ಇದೇ ಸಾಗರಿಕಾ ಘೋಷ್. ಸಾಗರಿಕಾ ಘೋಷ್ ಎನ್ಸಿಪಿಯ ಜಿತೇಂದ್ರ ಅಹ್ವಾದ್, ಡಿಎಂಕೆ ಸಂಸದ ತಿರುಚಿ ಶಿವ, ಶಿಮ್ಲಾದ ಡೆಪ್ಯೂಟಿ ಮೇಯರ್ ಟಿಕೇಂದರ್ ಪನ್ವಾರ್, ಆರ್ಜೆಡಿಯ ಮನೋಜ್ ಝಾ. ಸೊ ಇಂಥವರೆಲ್ಲರೂ ಇದ್ದಂತಹ ಆ ಗ್ರೂಪ್ ಅಲ್ಲಿ ಸಾಗರಿಕಾ ಮೇಡಮ್ಮೇ
ಕೀ ಪರ್ಸನ್. ಅಮೆರಿಕದ ವಾಷಿಂಗ್ಟನ್ನಲ್ಲಿರುವಂತಹ ಜಾರ್ಜ್ ಟೌನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಇರ್ಫಾನ್ ನೂರುದ್ದೀನ್, ಆ ವ್ಯಕ್ತಿ ಈ ಸಭೆಯ ಆಯೋಜಕ ಅಂತ ಹೇಳಬಹುದು. ಆ ವ್ಯಕ್ತಿ ಈ ಸಂದರ್ಭದಲ್ಲಿ ಮಣಿಪುರ ಗಲಭೆ ಬಗ್ಗೆ, ಇಸ್ಲಾಮೋಫೋಬಿಯಾ ಬಗ್ಗೆ ಅಂಡ್ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಒಂದು ನರೇಟಿವ್ ಅನ್ನ ರೆಡಿ ಮಾಡಿ ಕೊಡ್ತಾನೆ. ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ಒಂದು ಭಾಷಣವನ್ನ ಮಾಡ್ತಾರೆ. ಎಲ್ಲಿ? ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ. ಎಸ್, 2023 ಮಾರ್ಚ್ 6ನೇ ತಾರೀಕಿಗೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾ ಹೇಳ್ತಾರೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇದೆ. ಅಮೆರಿಕ ಮತ್ತು ಯುರೋಪ್ ಇಬ್ರು ಕೂಡ ಮಧ್ಯಪ್ರವೇಶ ಮಾಡಿ ಭಾರತದಲ್ಲಿ ಮತ್ತೆ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ತರಬೇಕು ಅಂತ ಆ ವ್ಯಕ್ತಿ ಹೇಳ್ತಾರೆ. ಯಾರು? ರಾಹುಲ್ ಗಾಂಧಿ. ಸೊ ಈ ಭಾಷಣ ಮಾಡಿ ಸರಿಯಾಗಿ 21 ದಿನಗಳ ನಂತರ ಒಂದು ವೆಬ್ಸೈಟ್ ಕ್ರಿಯೇಟ್ ಆಗತ್ತೆ. ಆ ವೆಬ್ಸೈಟ್ನ ಹೆಸರು friendsofdemocracy.net. ಸರಿಯಾಗಿ ವೆಬ್ಸೈಟ್ ಹೆಸರನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಎಸ್, ಶಾಕಿಂಗ್ ವಿಚಾರ ಏನು ಗೊತ್ತಾ ಇಲ್ಲಿ? ಫ್ರೆಂಡ್ಸ್ ಆಫ್ ಡೆಮೋಕ್ರಸಿ PAC.org ಅನ್ನುವಂತಹ ಇದೇ ಹೆಸರಿನ ಇನ್ನೊಂದು ವೆಬ್ಸೈಟ್ ಆಗ್ಲೇ ಅಸ್ತಿತ್ವದಲ್ಲಿ ಇತ್ತು. ಆ ವೆಬ್ಸೈಟ್ನ ಮಾಲೀಕ ಯಾರು ಗೊತ್ತಾ? ದಿ ಗ್ರೇಟ್ ಜಾರ್ಜ್ ಸೋರೋಸ್ ಅವರ ಸುಪುತ್ರ. ಓಕೆ, ಫ್ರೆಂಡ್ಸ್ ಆಫ್ ಡೆಮೋಕ್ರಸಿ ವೆಬ್ಸೈಟ್ನ ಉದ್ದೇಶ ಏನು ಹಾಗಾದ್ರೆ? ಉದ್ದೇಶ ಏನು ಅಂತ ಅದರಲ್ಲೇ ಬರ್ದಿರುತ್ತೆ. ಈ ಹೋರಾಟ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಮೋದಿಜಿಯಿಂದಾಗಿ ಡೆಮೋಕ್ರಸಿ ಡೇಂಜರ್ ನಲ್ಲಿದೆ. ಮೋದಿಜಿಯಿಂದ ನಾವು ಪ್ರಜಾಪ್ರಭುತ್ವವನ್ನ ಕಾಪಾಡಬೇಕು, ಅದಕ್ಕೋಸ್ಕರ ಈ ಹೋರಾಟ ಅಂತ ಬರೆದಿರುತ್ತೆ. ಇದರ ಮುಂದಾಳತ್ವವನ್ನ ವಹಿಸಿಕೊಳ್ಳುವಂತಹ ವ್ಯಕ್ತಿಯ ಹೆಸರು ರಿಕನ್ ಪಟೇಲ್. ಆವಾಜ್ NGOದ CEO ರಿಕನ್ ಪಟೇಲ್. ರಿಕನ್ ಪಟೇಲ್ ಕೇವಲ ಇದೊಂದು NGO ಜೊತೆಗೆ ಗುರುತಿಸಿಕೊಂಡಿರುವಂತದ್ದು ಮಾತ್ರ ಅಲ್ಲ, ಈತ ಅಮೆರಿಕ ಮೂಲದ ನಾಮತಿ ಅನ್ನುವಂತಹ NGOದಲ್ಲಿ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. UK ಮೂಲದ ರೆಸ್ ಪಬ್ಲಿಕ್ ಅನ್ನುವಂತಹ NGOಗೆ ಈತ ಅಧ್ಯಕ್ಷ ಕೂಡ ಆಗಿದ್ದ. ಆಕ್ಸೆಸ್ ನೌ ಅನ್ನುವಂತಹ NGOಗೆ ಈತ ಸಲಹೆಗಾರ ಕೂಡ ಆಗಿದ್ದ. ಆಕ್ಸೆಸ್ ನೌ ಅಂದ್ರೆ ನಿಮಗೆ ಗೊತ್ತಿರಬಹುದು ಅಂತ ಅಂದ್ಕೊಳ್ತೀನಿ. ಐಫೋನ್ ಹ್ಯಾಕ್ ಮೆಸೇಜ್ಗಳನ್ನ ರಾಜಕಾರಣಿಗಳಿಗೆ ಕಳಿಸಿದ್ದು ಇದೇ ಆಕ್ಸೆಸ್ ನೌ. ಸೊ ಈ ರಿಕನ್ ಪಟೇಲ್ ಇರುವಂತಹ ಎಲ್ಲ NGOಗಳಿಗೂ ಕೂಡ ಹೇರಳವಾಗಿ ಫಂಡಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಒನ್ಸ್ ಅಗೈನ್ ಜಾರ್ಜ್ ಸೋರೋಸ್. ನಾಮತಿ NGOಗೆ ಈತ ಲೀಗಲ್ ಪಾರ್ಟ್ನರ್ ಕೂಡ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ರಿಕನ್ ಪಟೇಲ್ ಈ ಜಾರ್ಜ್ ಸೋರೋಸ್ಗೆ ಮಾನಸ ಪುತ್ರ ಇದ್ದ ಹಾಗೆ. ಈಗ ಫ್ರೆಂಡ್ ಆಫ್ ಡೆಮೋಕ್ರಸಿ ವೆಬ್ಸೈಟ್ ಕಡೆಗೆ ಬರೋಣ. ಈ ವೆಬ್ಸೈಟ್ ಈಗ ಫುಲ್ ಆಕ್ಟಿವ್ ಆಗಿ ಬಿಡುತ್ತೆ. ಡೆಮೋಕ್ರಸಿ ಡೇಂಜರ್ ನಲ್ಲಿದೆ ಅಂತ ನಿರೂಪಿಸುವಂತಹ ರಾಶಿ ಲೇಖನಗಳು ಅದರಲ್ಲಿ ಪ್ರಕಟ ಆಗತ್ತವೆ. ಈ ವೆಬ್ಸೈಟ್ ವತಿಯಿಂದ ಇದರ ಬಗ್ಗೆ ಸೆಮಿನಾರ್ ಕೂಡ ನಡೆಯುತ್ತೆ. ಮೋದಿಜಿಯನ್ನ ಟಾರ್ಗೆಟ್ ಮಾಡೋದಕ್ಕೆ ಹೊಸ ಕಥೆಗಳು ಸೃಷ್ಟಿ ಆಗತ್ತವೆ. ಇವೆಲ್ಲವನ್ನ ರಿಕನ್ ಪಟೇಲ್ ಮಾಡಿಸ್ತಾರೆ. ಅದಕ್ಕೆ ಬೇಕಾಗಿರುವಂತಹ ಐಡಿಯಾ ಮತ್ತು ಹಣ ಜಾರ್ಜ್ ಸೋರೋಸ್ ಕಡೆಯಿಂದ ಬರುತ್ತೆ. ಹೀಗೆ ಬರೆದಿರುವಂತಹ ಲೇಖನಗಳು, ಭಾಷಣ ಇವೆಲ್ಲವನ್ನ ಹಿಂದೂ ಫಾರ್ ಹ್ಯೂಮನ್ ರೈಟ್ಸ್ ಈ NGO ಯದ್ವಾ ತದ್ವಾ ಪ್ರಮೋಟ್ ಮಾಡತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಹಿಂದೂ ಫಾರ್ ಹ್ಯೂಮನ್ ರೈಟ್ಸ್ ಅನ್ನುವಂತಹ NGO ಕೂಡ ಜಾರ್ಜ್ ಸೋರೋಸ್ ಹಣದಿಂದಾನೇ ನಡೀತಾ ಇರುವಂಥದ್ದು. ಎಲ್ಲಿಯ ಹಿಂದೂ, ಎಲ್ಲಿಯ ಜಾರ್ಜ್ ಸೋರೋಸ್? ಜಾರ್ಜ್ ಸೋರೋಸ್ಗೆ ಹಿಂದೂಗಳ ಹಕ್ಕಿನ ಬಗ್ಗೆ ಕಾಳಜಿ ಅಂತ ಹೇಳಿದ್ರೆ ನಂಬೋದಿಕ್ಕಾದ್ರೂ ಆಗುತ್ತಾ? ಸೊ ಡೆಮೋಕ್ರಸಿ ಈಸ್ ಇನ್ ಡೇಂಜರ್ ಅನ್ನುವಂತಹ ಕೂಸಿನ ತಂದೆ ಬೇರೆ ಯಾರು ಅಲ್ಲ, ದಿ ಗ್ರೇಟ್ ಜಾರ್ಜ್ ಸೋರೋಸ್. ಅದರ ಒನ್ ಆಫ್ ದಿ ಫಲಾನುಭವಿ ಇದೆ ಶ್ರೀಮತಿ ಸಾಗರಿಕಾ ಘೋಷ್. ಹೆಂಡತಿಗೆ ಫಲ ಸಿಕ್ಕರೆ ಅದನ್ನ ಗಂಡನ ಜೊತೆಗೆ ಹಂಚ್ಕೊಂಡು ತಿನ್ನೋದಿಲ್ಲವೇ? ರಾಜ್ದೀಪ್ ಸರ್ದೇಸಾಯಿಗೂ ಕೂಡ ಫಲದಲ್ಲಿ ಪಾಲಿರುತ್ತೆ ಬಿಡಿ.
ಓಕೆ, ಜಾರ್ಜ್ ಸೋರೋಸ್ನಿಂದ ಸಾಗರಿಕಾ ಘೋಷ್ ಉಪಕಾರ ಪಡಿತಾ ಇರುವಂಥದ್ದು ನಿಜ. ಆದರೆ ನೂರಾರು ಬೂಟ್ ಲೀಕರ್ಸ್ ಇದ್ರೂ ಕೂಡ ಸಾಗರಿಕಾ ಅವರನ್ನೇ ಸೋರೋಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾಕೆ? ಯಾಕಂತ ಹೇಳಿದ್ರೆ ಹಿಂದುತ್ವ ವಾಚ್, ಹೇಟ್ ಲ್ಯಾಬ್ ಈ ನರೇಟಿವ್ಗಳನ್ನ ಯಶಸ್ವಿಯಾಗಿ ಬಿತ್ತಿದ್ದು ಬೇರೆ ಯಾರು ಅಲ್ಲ, ಇದೇ ಸಾಗರಿಕಾ ಘೋಷ್. ರಕೀಬ್ ನಾಯಕ್ನ ಹಿಂದುತ್ವ ವಾಚ್ ದೇಶಾದ್ಯಂತ ಸದ್ದು ಮಾಡೋ ಹಾಗೆ ಮಾಡಿದ್ದು ಬೇರೆ ಯಾರಂತ ಅನ್ಕೊಂಡ್ರಿ? ಇದೇ ಸಾಗರಿಕಾ ಘೋಷ್ ಅಲ್ವೇ? ವೀಕ್ಷಕರೇ, ಹೇಟ್ ಲ್ಯಾಬ್ಗೆ ಫಂಡ್ ಅನ್ನ ಮಾಡಿದ್ದು ಕೂಡ ಜಾರ್ಜ್ ಸೋರೋಸ್ ಅನ್ನುವಂತಹ ಕುಬೇರನೇ. ಸೊ ಇದು ಸೋರೋಸ್ಗೂ ಸಾಗರಿಕಾಗೂ ಇರುವಂತಹ ಲಿಂಕ್. ಸೋರೋಸ್ ಇಷ್ಟೆಲ್ಲ ಕೊಟ್ಟಿರುವಾಗ ಪಾಪ ಗಂಡ ಹೆಂಡತಿ ಇಷ್ಟ ಆದ್ರೂ ಮಾಡ್ಲೇಬೇಕಲ್ಲವೇ? ಈಗ ಸಾಗರಿಕಾ ಅಂಡ್ ರಾಜದೀಪ್ ಸರ್ದೇಸಾಯಿ ಇಬ್ರು ಹಗಲು ರಾತ್ರಿ ಅಂತ ನೋಡದೆ ಸೋರೋಸ್ ಅನ್ನುವಂತಹ ವ್ಯಕ್ತಿಯನ್ನ ಮಹಾಪುರುಷ ಅಂತ ಬಿಂಬಿಸುವಂತಹ ಕೆಲಸವನ್ನ, ಅದೇ ರೀತಿ ಬಿಜೆಪಿಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇಂಥವರನ್ನ ಜರ್ನಲಿಸ್ಟ್ಗಳು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ, ಅಸಹ್ಯ ಆಗುತ್ತೆ. ಅಫ್ಕೋರ್ಸ್ ಅವರ ಯಾವುದೇ ಆಟಗಳು ಕೂಡ ಈಗ ವರ್ಕ್ ಆಗಲ್ಲ. ಅದೇ ಜನರಿಗೆ ಇವರು ಇಂಥವರು ಅಂತ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾನಿವತ್ತು ಮಾಡಿದ್ದೀನಿ. ದಯವಿಟ್ಟು ಈ ಸತ್ಯವನ್ನ ಹೆಚ್ಚು ಜನರಿಗೆ ತಲುಪಿಸಿ, ಆದಷ್ಟು ಶೇರ್ ಮಾಡಿ, ಸತ್ಯ ಎಲ್ಲರಿಗೂ ತಿಳಿಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.